ಹಲೋ ಫ್ರೆಂಡ್ಸ್, ರಮ್ಯಾಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಬಂದಿದ್ದು ವೆರೈಟಿ ಆದ ವಡಾ ರೆಸಿಪಿ ನಿಮಗೆ ಕೂಡ ತಿಳಿಸ್ಕೊಡೋಕ್ಕೆ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಅದು ಏನು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಮಗಿಲ್ಲಿ ಉದ್ದಿನಬೇಳೆ ಮತ್ತು ಹಸರು ಬೇಳೆ ಬೇಕು. 2 ಬೌಲಲ್ಲಿ ನೀರು ತಗೊಂಡಿದ್ದೇನೆ. ನೋಡಿ, ಒಂದೊಂದು ಸ್ಪೂನು ಹಸರು ಬೇಳೆ ಮತ್ತು ಉದ್ದಿನಬೇಳೆ ಬೇರೆ ಬೇರೆಯಾಗಿ 30 ನಿಮಿಷಗಳ ಕಾಲ ನೆನೆಸಲಿಕ್ಕೆ ಇಡೋಣ. ನೋಡಿ, ಒಂದು ಬೌಲ್ ತಗೊಂಡಿದ್ದೇನೆ. ಇನ್ನು ಇದಕ್ಕೆ ನೋಡಿ ಒಂದು ದೊಡ್ಡ ಬೌಲ್ನಷ್ಟು ಅಕ್ಕಿ ಹುಡಿ ಹಾಕಿದ್ದೇನೆ. ಆಮೇಲೆ ನೋಡಿ, ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ತಾ ಇದ್ದೇನೆ. ಇನ್ನು 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಾ ಇದ್ದೇನೆ. ಇನ್ನು 1 ಟೀ ಸ್ಪೂನು ಎಳ್ಳು ಹಾಕ್ತಾ ಇದ್ದೇನೆ. ಆಮೇಲೆ ನೋಡಿ, ಅರ್ಧ ಜಜ್ಜಿದ ಬ್ಲ್ಯಾಕ್ ಪೆಪ್ಪರ್ ಕೂಡ ಹಾಕೋಣ. ಒಂದು ಅರ್ಧ ಟೀ ಸ್ಪೂನ್ ಸಾಕು. ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ. ಇನ್ನು ಇದಕ್ಕೆ ಚೆನ್ನಾಗಿ ಬಿಸಿ ಮಾಡಿದ 3 ಸ್ಪೂನ್ನಷ್ಟು ತುಪ್ಪವನ್ನು ಹಾಕ್ತಾ ಇದ್ದೇನೆ. ಆಮೇಲೆ ನೋಡಿ, 1 ಸ್ಪೂನ್ನ ಸಹಾಯದಿಂದ ಈ ಥರ ಮಿಕ್ಸ್ ಮಾಡಿ ಫಸ್ಟು. ಆಮೇಲೆ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಿ. ತುಪ್ಪ ಎಲ್ಲ ಕಡೆ ಹಿಡಿದು ನೋಡಿ ಈ ಥರ ಆಗಬೇಕು ಆ ಮಿಕ್ಸು. ಆದರೆ ಮಾತ್ರ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ. ಆಮೇಲೆ ಚಿಕ್ಕದಾಗಿ ಹಚ್ಚಿದ ಕರಿಬೇವಿನ ಸೊಪ್ಪು ಸೇರಿಸಿದ್ದೇನೆ. ಇನ್ನು ಹಸಿಮೆಣಸಿನಕಾಯಿ ಸಣ್ಣದಾಗಿ ಹಚ್ಚಿಟ್ಟದ್ದನ್ನು ಹಾಕಿದ್ದೇನೆ. ಇನ್ನು ಜಿಂಜರ್ ಪೇಸ್ಟ್ ಕೂಡ ಹಾಕಿದ್ದೇನೆ. ಇನ್ನು ನಾವು ಸೋಕ್ ಮಾಡಿಟ್ಟ ಉದ್ದಿನ ಬೇಳೆಯನ್ನು ಇದಕ್ಕೆ ಹಾಕೋಣ. ಆಮೇಲೆ ಹಸರು ಬೇಳೆಯನ್ನು ಕೂಡ ಇದಕ್ಕೆ ಸೇರಿಸೋಣ. ಇನ್ನು ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ. ಆಮೇಲೆ ನೋಡಿ, 1 ಕಪ್ಪು ನೀರು ಈ ಥರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಅದು ಒಳ್ಳೆ ಗಟ್ಟಿಯಾಗಬೇಕು. ಅಂದರೆ ಚಪಾತಿ ಹಿಟ್ಟಿನ ಥರ ಈ ಥರ ಸಾಫ್ಟಾಗಿ ಬರಬೇಕು. ನೀರು ಬೇಕಷ್ಟು ಸೇರಿಸ್ಕೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ಉಂಡೆ ಆಗಬೇಕು. ನೋಡಿ, ಇದು ಮುಟ್ಟೋಕ್ಕೆ ಸ್ಮೂತ್ ಇರಬೇಕು, ಅದು ಗಟ್ಟಿ ಆಗಬಾರ್ದು. ಈ ಥರ ಮಾಡಿಡಬೇಕು. ಆಮೇಲೆ ಒಂದು ಪ್ಲಾಸ್ಟಿಕ್ ಶೀಟ್ ತಗೊಳ್ಳೋಣ. ಇದಕ್ಕೆ ಇನ್ನು ತೆಂಗಿನ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿಕೊಡೋಣ. ನಮಗೆ ವಡೆ ಥರ ರಟ್ಟಿಸಬೇಕು. ನೋಡಿ, ಇನ್ನು ಈ ಥರ ಬಾಲ್ ಮಾಡಿ ನೋಡಿ ಈ ಥರ ಇಟ್ಟು ನೋಡಿ, ಇದನ್ನು ಪ್ಲಾಸ್ಟಿಕ್ಕನ್ನು ಮಡಚಿ ಮೇಲಿಂದ ಸಣ್ಣದಾಗಿ ಒಮ್ಮೆ ಪ್ರೆಸ್ ಮಾಡಿಕೊಡಿ. ಮತ್ತೊಂದು ಬೌಲ್ನ ಸಹಾಯದಿಂದ ನೋಡಿ ಈ ಥರ ತಿನ್ನಾಗಿ ರಟ್ಟಿಸ್ಕೊಳ್ಳಿ. ಆಮೇಲೆ ನೋಡಿ, ಈ ಥರ ಪ್ಲಾಸ್ಟಿಕ್ಕನ್ನು ತೆಗೀರಿ. ಎಲ್ಲನೂ ಈ ಥರ ಮಾಡಿದ ಮೇಲೆ ನೋಡಿ, ಬಿಸಿಯಾದ ಎಣ್ಣೆಗೆ ಹಾಕಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿ ತೆಗೆಯೋಣ. ನೋಡಿ, ಒಂದು ಸೈಡ್ ಆದರೆ ಇನ್ನೊಂದು ಸೈಡಿಗೆ ತಿರುಗಿಸಿ ಹಾಕಿ ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲಿಟ್ಟೆ ಫ್ರೈ ಮಾಡಬೇಕು ಇದನ್ನೆಲ್ಲ. ನೋಡಿ, ಈಗ ಇದಾಗಿದೆ, ಗೋಲ್ಡನ್ ಕಲರ್ ಬಂದಿದೆ. ಈಗ ಇನ್ನು ಇದನ್ನು ತೆಗೆದು ಪ್ಲೇಟಿಗೆ ಹಾಕೋಣ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ನಿಮಗೆ ನೋಡಿದರೆ ಗೊತ್ತಾಗ್ಬೋದಲ್ಲ. ಈ ಥರ ನೀವು ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ, ಬಹಳ ರುಚಿಯಾಗಿರುತ್ತೆ. ಮಕ್ಕಳಿಗೆಲ್ಲ ಇಷ್ಟ ಆಗ್ಬೋದು ಇದು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಲಿಕ್ಕೆ ಮರಿಬೇಡಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೊಂದು ವೆರೈಟಿ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಬಾಯ್ ಬಾಯ್. ಥ್ಯಾಂಕ್ ಯು.